ಫ್ರೆಂಡ್ಸ ವಿಡಿಯೋನ ಕಂಟಿನ್ಯೂ ಮಾಡ್ಲತ್ತೀನಿ ರೀ. ನಾವು ಊರಿಗೆ ಹೊಂಟಿನಲ್ರಿ ಸೊಲ್ಲಾಪುರಕ್ಕೆ. ಅದು ಏನಂದ್ರೆ ಬರ್ರಿ ಇವಾಗ ನಮ್ಮ ಮನೆ ದೇವರ ಮೈಂದಿರ್ಗಿ ವೀರಭದ್ರೇಶ್ವರ ದೇವಸ್ಥಾನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಅಲ್ಲೇ ಊರಿಗೆ ಬರಲಾಗ ಹಾದ್ಯಾಗ ನಾವು ಮೈಂದಿರ್ಗಿ ಮ್ಯಾಗಿಂದೇ ಬರ್ತೀವಲ್ಲ ರೀ, ಹಾಗಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಹೊಂಟೀವಿ ರೀ. ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ಫುಲ್ ವೀಡಿಯೋ ವಾಯ್ಸ್ ಓವರ್ ಹಾಕ್ಲಕತ್ತೀನಿ ರೀ, ಯಾಕಂದ್ರೆ ಅಲ್ಲಿ ಏನೋ DJ ಹಚ್ಚಿದ್ರಿ ಅಂದ್ರೆ ಸಾಂಗ್ ಹಚ್ಚಿದ್ರು, ಹಾಗಾಗಿ ಸಾಂಗ್ ಬರ್ತಂತೇಳಿ ನಾನು ಪೂರಾ ವೀಡಿಯೋ ಮಾಡ್ಕೊಂಬಂದು ಪಕ್ಕ ನಾನು ವಾಯ್ಸ್ ಓವರ್ ಹಾಕ್ಲಕತ್ತೀನಿ ರೀ. ಇಲ್ಲಿ ಟೆಂಗ ಮತ್ತು ಸಕ್ರೆ ಉದ್ಬತ್ತಿ ಎಲ್ಲ ತೊಗೊಂಡೇವ್ರಿ. 25 ರೂಪಾಯಿ ಅಂತ್ರಿ ಎಲ್ಲ ಕೂಡಿ. ಎಣ್ಣೆನೂ ತೊಗೊಂಡೇವು ಅನಿಸ್ತದೆ ರೀ. ಎಣ್ಣೆ ಗಿಣ್ಣೆ ಎಲ್ಲ ತೊಗೊಂಡು 25 ರೂಪಾಯಿ ಆಯಿತು. ಅವ್ರಂತರ ಅಲ್ಲಾಗ್ತಿದ್ರಿ, ನಾವು ಫಸ್ಟ್ ಎಣ್ಣೆ ತೊಗೊಂಡಿದ್ದಿಲ್ಲ, ನಾನು ಎಣ್ಣೆದು ತೊಗೋರಿ ಅಂತೇಳಿ ಅಂದರು. ನಂಗೆ ಗೊತ್ತಿದ್ದಿಲ್ಲ ರೀ ಅವ್ರು ಇಟ್ಟಿದ್ದು, ಅದೇ ಹೇಳಕತ್ತಾರೆ ನೋಡ್ರಿ. ಆಯ್ತು ತೊಗೋರಿ ಅಂತೇಳಿ ಹಚ್ಚಿನಕ್ಕೆ ಅದೊಂದು 5 ರೂಪಾಯಿ ಎಣ್ಣೆ ಪ್ಯಾಕೆಟ್ ರೀ. ಟೆಂಗದೆಲ್ಲ ಹಿಡ್ದು ಒಟ್ಟು 25 ರೂಪಾಯಿ ಆಯ್ತು ರೀ. ಇವಾಗ ಒಳಗೆ ದರ್ಶನ ಮಾಡ್ಕೊಂಡು ಹೊಂಟಿದ್ವಿ. ಯಜಮಾನ್ರು ಗಾಡಿ ಹಚ್ಚಿ ಬರ್ಲಕ್ಕೆ ಹೋಗಿದ್ರು ಪಾರ್ಕಿಂಗಿಗೆ. ಯಜಮಾನ್ರು ಹೋಗಿದ್ರಲ್ರಿ ಗಾಡಿ ಹಚ್ಚಿ ಬರ್ಲಕ್ಕ. ಏನೋ ವಿಜ್ಜು ಹೇಳಕತ್ತೀನಿ ಸೋನು, ಮಮ್ಮಿ ಪಪ್ಪ ಹೊಂಟ್ರು ನಂಗೆ ಬಿಟ್ಟು ಅಂತೇಳಿ ನಾನು ಮಾತಾಡಿದ್ರಿ. ವಾಯ್ಸ್ ಓವರ್ ಹಾಕ್ಲಕತ್ತೀನಿ ಅದು ಸಾಂಗಿನ ಕಾಲಾಗ. ಇವಾಗ ಎಂಟ್ರಿ ಕೊಟ್ಟೆ ನೋಡ್ರಿ ಫ್ರೆಂಡ್ಸ. ನಮ್ಮ ಮೈಂದಿರ್ಗಿ ನಮ್ಮ ಮನೆ ದೇವ್ರು ವೀರಭದ್ರೇಶ್ವರ ರೀ. ಇಲ್ಲಿ ಕಾಣಿಸ್ಕೊತಿರ್ಬೇಕು ವೀರಭದ್ರೇಶ್ವರ ದೇವಸ್ಥಾನ ಸ್ಟಾರ್ಟ್ ಆತಿ ಏನೋ ಬರ್ದಾರಿ. ಸೊ ಒಳಗೆ ಎಂಟ್ರಿ ಕೊಡ್ಲತ್ತಿ ನೋಡ್ರಿ, ಮಸ್ತ್ ಅದ ರೀ. ಜಾಸ್ತಿ ಬರೋಕ್ಕಾಗಲ್ಲ ರೀ, ಹಿಂಗೆ ಯಾವಾಗಾರ ವರ್ಷಕ್ಕೊಂದು ಸಲ ಅಂತೂ ಕಂಪಲ್ಸರಿ ಬರ್ತೀವಿ ರೀ ಫ್ರೆಂಡ್ಸ್ ನಾವು. ಮೈಂದಿರ್ಗಿ ವೀರಭದ್ರೇಶ್ವರ, ಮಣೂರು ಎಲ್ಲಮ್ಮ ಮತ್ತು ಹೈದ್ರಾ ಇವು 3 ಮಾಡ್ಕೊಂಡು ಹೋಗ್ತೀವಿ ರೀ ಕಂಪಲ್ಸರಿ. ಬಟ್ ಮೈಂದಿರ್ಗಿ ಮ್ಯಾಗಿಂದೇ ಹೋಗ್ಲತ್ತಿದ್ದೇವಲ್ಲ ರೀ, ಹಾಗಾಗಿ ದರ್ಶನ ಮಾಡ್ಬೇಕಂತ ಬಂದೇವ್ರಿ. ಅಲ್ಲೆಲ್ಲ ಊಟ ಮಾಡತ್ತೀರಿ ಜನ. ಏನೋ ಕಾರ್ಯಕ್ರಮ ಇತ್ತು ಅಂತ ಅನಿಸ್ತದೆ ರೀ, ಜನ ಇತ್ತು. ಯಾಕಂದ್ರೆ ಶುಕ್ರವಾರ ದಿನ ಬಂದಿದ್ದೇವಲ್ಲ ರೀ ನಾವು. ಜಡಿ ಹಿಡಿಯೋದೆಲ್ಲ ಕಾರ್ಯಕ್ರಮ ಇರ್ತದೆ. ನಾನು ದೊಡ್ಡ ಮಗನ ಜಡಿ ಇಲ್ಲೇ ತೆಗ್ದೀನಿ ರೀ ವೀರಭದ್ರೇಶ್ವರಿಗೆ. ನಿಮ್ಗೆ ಕಾಣಿಸ್ಕೊತಿರ್ಬೇಕು, ಮಸ್ತ್ ಗುಡಿ ಭಾರಿ ಅದ ರೀ. ಇಲ್ಲೇ ಬೇಡ್ಕೊಂಡಿದ್ದಕ್ಕೆ ನಮ್ಮ ಮನೆ ದೇವ್ರಿ ಅಲ್ರಿ. ನಾನೇ ಹೊಟ್ಟೆಗಿದ್ದಾಗ ಗೋಳಿ ತೊಗೊಂಡಿದ್ರಿ, ಬ್ಯಾಡ ಕೂಸು ಒಂದೇ ಸಾಕಂತೇಳಿ. ಹಾಗಾಗಿ ನಮ್ಮ ಮಮ್ಮಿ ಅಂದಳು, ನಿನ್ನ ಗಂಡೆ ಊಟ ಬರ್ತಾ ತಂಗಿ, ನಿಮ್ಮ ಮನೆ ದೇವ್ರಿಗೆ ವೀರಭದ್ರೇಶ್ವರ ಊಟ ಬರ್ತಾನೆ, ಏನು ತಲೆ ಕೆಡ್ಸ್ಕೊಬೇಡ ಅಂತೇಳಿ ಅಂದರು. ಹಂಗಾಗಿ ಆಯ್ತು ತಗೋ ಅಂತೇಳಿ ವೀರಭದ್ರೇಶ್ವರಿಗೆ ಜಡಿ ತೆಗೆದಿರ್ತದೆ ಬೇಡ್ಕೊಂಡಿದ್ದೆ. ಇಲ್ಲೇ ಜಡಿ ತೆಗ್ದೇವು ನೋಡಿರಿ. ನನ್ನ ಮಗಳು ಟೆಂಗ್ ಹೊಡಿ ಅಂತೇಳಿ ಕೊಡ್ಲತ್ತಳು. ಇವರೇ ಪೂಜಾರಿ ಯಾರ ಅಂತ ಅನ್ಕೋತೀನಿ ರೀ. ಯಾಕಂದ್ರೆ ನಾವು ಮೊದಲೆಲ್ಲ ಬರ್ತಿದ್ದೀವಲ್ಲ ರೀ, ಇವ್ರು ಇದ್ದಿದ್ದಿಲ್ಲ ಪೂಜಾರಿ, ಬೇರೆ ಇದ್ದರು. ಹೆಂಗದ ರೀ ಫ್ರೆಂಡ್ಸ ವೀರಭದ್ರೇಶ್ವರ ಗುಡಿ. ಮತ್ತು ಎಷ್ಟು ಮೂರ್ತಿ ಎಷ್ಟು ಚಂದ ಅಲ್ರಿ ಫ್ರೆಂಡ್ಸ. ಅವತಾರ ಪುರುಷ ನೋಡ್ರಿ ಅವರು. ನಂಗಂತೂ ಭಾಳ ಖುಷಿ ಐತ್ರಿ ಗುಡಿಗೆ ಬಂದಿದ್ದು. ಇವಾಗ ಯಜಮಾನ್ರು ಬಂದರು ನೋಡ್ರಿ, ಅವರು ಬಂದು ದರ್ಶನ ಮಾಡ್ಕೊಂಡ್ರು. ಟೆಂಗ್ ಹೊಡೆದ್ರು ಅವರು. ಟೆಂಗ್ ಹೊಡೆದು ಪಿಲ್ಲನ ಕೈಯಾಗೆ ಕೊಡು ಅಂತೇಳಿ ಯಜಮಾನ್ರು ತೊಗೊಂಡ್ರು. ಎಲ್ಲ ದರ್ಶನ ಮಾಡ್ಕೊಂಡ್ರು ಯಜಮಾನ್ರು. ಗಡ್ಬಡ್ನೆ ಬಂದಿದ್ದೇವಲ್ಲ ರೀ, ಜಲ್ದಿ ಹೋಗ್ಬೇಕು ನಾವು ಅಂತ ಹೇಳ್ಸಿನಕ್ಕೆ ನಮ್ಮ ವಿರಾಜ್ ಅಂತೂ ಟೋಪಿ ಹಾಕ್ಕೊಂಡು ತೆಗ್ದಿಲ್ಲೇ ಇರೋದು, ಶ್ರೀನಿಧಿ ಟೋಪಿ ಇತ್ತದು. ದರ್ಶನ ಮಾಡ್ಕೊಂಡ. ನಾನು ದರ್ಶನ ಮಾಡ್ಕೊಂಡೆ ರೀ. ಎಲ್ಲ ಒಳ್ಳೇದಾಗ್ಲಿಪ್ಪ ದೇವ್ರೆ, ಎಲ್ಲರಿಗೆ ಒಳ್ಳೇದು ಮಾಡು ಅಂತೇಳಿ ಬೇಡ್ಕೊಂಡೆ ರೀ. ಎಲ್ಲರಿಗೆ ಒಳ್ಳೇದಿಡಪ್ಪ, ಒಳ್ಳೇದಾಗಲಿ ಅಂತೇಳಿ. ಇವಾಗ ಇನ್ನೂ ಒಂದು ಟೆಂಪಲ್ ತೋರಿಸ್ತೀನಿ. ನನ್ನ ಮಗಳು ನೋಡ್ರಿ ಕೂಕೊಂಬಂಡಾರ, ಇದು ಹಚ್ಕೊಳಕತ್ತಾಳ ಅಲ್ಲೇ ನಿಂತು. ಇಲ್ಲಿ ಎಂಟ್ರಿ ಕೊಟ್ಟರೆ ಇಲ್ಲಿ ಸಣ್ಣ ಬಾಕ್ಲದ ನೋಡ್ರಿ, ಇಲ್ಲಿ ಎಂಟ್ರಿ ಕೊಟ್ಟೆವು ಅಂದ್ರೆ ಇನ್ನೊಂದು ಏನಂದ್ರೆ ಅಲ್ಲಿ ಮಾಹಿತಿ ತೊಗೋಬೇಕಂದ್ರೆಲ್ಲ ಹೇಳ್ಬೇಕಂತ ಅನ್ಕೊಂಡೆ. ಬಟ್ ಅಲ್ಲಿ ಸಾಂಗ್ ಇದ್ದಿದ್ರ ಕಾಲ ಏನೂ ಇದು ಆಗಲಿಲ್ಲ. ಅಂದ್ರೆ ವೀರಭದ್ರೇಶ್ವರ ದೇವದೆಲ್ಲ ಮಾಹಿತಿ ಕೊಡ್ಬೇಕಂತ ಅಂದ್ಕೊಂಡಿದ್ದೆ ರೀ. ಇದು ಕಾಳಮ್ಮ ದೇ ನೋಡ್ರಿ, ಕಾಳಮೇರಿ ಇಲ್ಲಿ ಅಂದ್ರೆ ಅವ್ನ ಬಾಜುಕಿ ಅಳ ರೀ. ಬಟ್ ಅದ್ರದ್ದೆಲ್ಲ ಮಾಹಿತಿ ನನಗೆ ಕೊಡ್ಲಿಕ್ಕಾಗಲಿಲ್ಲ ರೀ. ಪೂಜಾರಿಗಳಿದ್ರು ಹೇಳ್ಬೇಕಂತ ಅನ್ಕೊಂಡ. ಬಟ್ ಅಲ್ಲಿ ಸಾಂಗ್ ಇದ್ದಿದ್ದಕ್ಕೆಲ್ಲ ಏನೋ ಉಪಯೋಗ ಇಲ್ಲ ಅಂತ ಹೇಳಕ್ಕೆ ಫುಲ್ಲು ಭಾಳ ಅಂದ್ರೆ ಭಾಳ ಹಾಡಕ್ಕೆ ಕೇಳಿಸ್ಕೊತಿತ್ತು ರೀ. ಹಾಗಾಗಿ ಮಾಹಿತಿ ತೊಗೊಳಿಲ್ಲ. ಇಲ್ಲೆಲ್ಲ ನಳ ಅದು ನೋಡಿರಿ ಫ್ರೆಂಡ್ಸ, ಕೈಯ ತೊಗೊಳಕ್ಕೆ ಇಲ್ಲಿ ಕಾರ್ಯಕ್ರಮ ನಡೆದೆ ಅಂತ ಹೇಳಿದ್ನಲ್ಲ ರೀ. ಇಲ್ಲೊಂದು ಲಿಂಗ ಇದು ಅದ ನೋಡಿರಿ. ನಾವು ಇಲ್ಲೇ ಅಡುಗೆ ಮಾಡಿದ್ರಿ. ಕಾರ್ಯಕ್ರಮ ಇತ್ತಂದ್ರೆ ಅಂದರೆ ಏನೇ ಕಾರ್ಯಕ್ರಮ ಇದ್ದರೆ ಇಲ್ಲೇ ಅಡುಗೆ ಮಾಡ್ಲಿಕ್ಕೆ ಹಚ್ತಾರೆ ರೀ. ನಾವು ಇಲ್ಲೇ ಅಡುಗೆ ಮಾಡಿದ್ದು. ನಮ್ಮ ವಿರಾಜನ ಜಡಿ ಟೈಮ್ ಒಳಗೆ ಇಲ್ಲೇ ಅಡುಗೆ ಮಾಡಿಸಿದ್ದೆ ರೀ. ನಾವೇ ಕೂಡ ಮಾಡಿದ್ವಿ. ಹಂಗಾಗಿ ಇಲ್ಲೂ ಅಡುಗೆ ಮಾಡತ್ತಿರೋ ಅವ್ರ ಕಾರ್ಯಕ್ರಮ ಬಂದಿದ್ರಲ್ಲ ರೀ, ಅವ್ರು ಅಡುಗೆ ಮಾಡತ್ತಿರು. ಈ ಕಡೆ ಹೋಗಿ ಈ ಕಡೆ ಸೈಡಿಗೆ ಬರೋದದ ರೀ. ಇಲ್ಲಿ ಬಂದು ಇಲ್ಲೆಲ್ಲ ನಿಮಗೆ ಕಾಣಿಸಕತ್ತಿರ್ಬೇಕು ಎಲ್ಲ ಬರ್ದಿದ್ದು. ಇದು ಎಂಟ್ರಿ ನೋಡಿರಿ ಫ್ರೆಂಡ್ಸ, ನಾವು ಬಂದಿರೋದು ಇಲ್ಲೂ ಮ್ಯಾಗ್ನೂ ಬರ್ದಾರಿ. ಆ ಯಜಮಾನ್ರು ಎಲ್ಲಕತ್ತಿರು ಇದು ಈ ಕಡೆ ಸೈಡಿಕ್ಕಿಂದು ತೋರ್ಸು ಅಂತೇಳಿ. ಇಲ್ಲ ಅವ್ರು ದರ್ಶನ ಮಾಡಿ ಕೂತಿದ್ದು ರೀ. ಈಗ ಇಲ್ಲೆಲ್ಲ ಅಂದರೆ ಅವತಾರ ಮಾಡಿದ್ದು ಅವೆಲ್ಲ ಮೂರ್ತಿಗಳವ ನೋಡಿರಿ ಫ್ರೆಂಡ್ಸ ವೀರಭದ್ರೇಶ್ವರದು ಮೈಂದಿರ್ಗಿ. ಯಾರಾದ್ರೂ ಮೈಂದಿರ್ಗಿದವ್ರು ಇದ್ರಂದ್ರೆ ಕಮೆಂಟ್ ಹಾಕ್ರಿ. ನಿಮಗೆ ಗುಡಿ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕ್ರಿ. ನೀವು ದರ್ಶನ ಮಾಡ್ಕೊರಿ, ದೇವ್ರು ನಿಮ್ಮನ್ನು ಒಳ್ಳೇದು ಮಾಡಲಿ. ಇಲ್ಲ ಸ್ವಲ್ಪ 5 ನಿಮಿಷ ಕುಂದಿರ್ಬೇಕಂತೇಳಿ ಕುಂತೀವ್ರಿ. ಅವರೆಲ್ಲ ಕೂತಿದ್ರು. ನಾನು ಇಲ್ಲೇ ಸೈಡಿಗೆ ಕುಂತ್ರೆ ಅಂತೇಳಕ್ಕೆ ಅಲ್ಲಿ CCTV ಕ್ಯಾಮ್ರಾ ಅದ ನೋಡಿರಿ ಫ್ರೆಂಡ್ಸ. ನಾವು ಸ್ವಲ್ಪ ಕುಂದಿರ್ಬೇಕಂತೇಳಿ ಒಂದು 5 ನಿಮಿಷ ನಾನು ಕೂತಿದ್ದೀನಿ ನೋಡ್ರಿ. ಅಲ್ಲೇ ಮಾತು ಹೇಳ್ಕೊತ ಕೂತಿದ್ದೆ. ನನ್ನ ಮುಖ ಅಂತೂ ಫುಲ್ ಕರ್ಗಾಗಿ, ಊರಿಗೆ ಹೋದಂದ್ರೆ ಫುಲ್ ಕರ್ಗಾಗಿಬಿಡ್ತೀನಿ ನೋಡಿರಿ.
ಏನು ಕೇಳಪ್ಲೆ ನನಗೆ ಅಷ್ಟು ಕರಗಾಗ್ಬಿಟ್ಟಿದ್ರಿ. ನಡ್ರಿ ಹೋಗಮ್ಮ ಅಂತ ಹೇಳ್ಕೆ ತಯಾರಾದವ್ರಿ ಫ್ರೆಂಡ್ಸ ಬರ್ಲಕ್ಕ ಮನೆಗೆ ಹೋಗ್ಬೇಕಂತೇಳಿ. ಹಾಗೆ ಹಾದಿಯಾಗ ಬರೋಳಾಗ ಹೊಲದಲ್ಲಿ ಊಟ ಮಾಡ್ಬೇಕಂತ ಭಾಳ ಅಂದ್ರೆ ಭಾಳ ಇಷ್ಟ ರೀ ನಂಗೆ. ಅದಕ್ಕಾಗಿನೇ ಹೊಲ್ದಾಗ ಊಟ ಮಾಡಿದ್ರೆ ಅಂತ ಹೇಳ್ಕೆ ನಿಂದ್ರಿಸಿದ್ದೇವೆ ರೀ. ಗಾಳಿ ಅಂದ್ರೆ ಗಾಳಿ, ಅದ್ರಾಗ ಎಲ್ಲಿ ಮಳೆ ಇಲ್ಲ ಅಲ್ಲಿ ನೋಡ್ಕೆ ನಿಂದಿರ್ಬೇಕಂತ ಹೇಳ್ಕೆ ಅಂತ ನಿಂತಿದ್ದೇವೆ ರೀ. ಯಜಮಾನ್ರೆಲ್ಲ ಅಂದ್ರೆ ತಾಡ್ಪತ್ರೆ ಇತ್ತಲ್ರಿ, ತಾಡ್ಪತ್ರೆ ಹಾಸಕತ್ತಿರು ಕೂತು ಊಟ ಮಾಡ್ಬೇಕಂತೇಳಿ. ಭಾಳ ಖುಷಿ ಆಗ್ತದೆ ನೋಡಿರಿ ಹೊಲ್ದಾಗ ಕೊಟ್ಟು ಈ ಥರ ಫ್ಯಾಮಿಲಿ ಕರ್ಕೊಂಡು ಊಟ ಮಾಡೋದಂತಂದ್ರೆ. ನಂಗಂತೂ ನಮ್ಮ ವಿಜ್ಜು ಅಂತೂ ಅಳ್ಳಕತ್ತೀನಿ ಅಲ್ಲಿ ಕೆಳಗೆ ಇಳಿಬೇಕ್ರಿ. ಅಂದ್ರೆ ಬೇರೆ ಕಡೆ ಎಲ್ಲರಿ ಜಾಗ ನೋಡಿದೆ ಸೆಟ್ ಆಗಲಿಲ್ಲ. ಇಲ್ಲಿ ಸರ್ ಜಾಗ ಚಂದಿತ್ತು, ಬಟ್ ಇಳಿಲಿಕ್ಕೆ ಬರಲಾಗಿತ್ತು ರೀ. ಹಾಗಾಗಿ ಹಂಗೆ ಸಾವ್ಕಾಶ ಇಳಿಲಿಕತ್ತಿದ್ದೇವೆ ರೀ. ಅಲ್ಲಿ ಕೈಯ ರೊಟ್ಟಿ ಕಟ್ಕೊಂಬಂದಿದ್ರು ಫ್ರೆಂಡ್ಸ. ಕಟ್ಟು ರೊಟ್ಟಿ ಆ ಕಡೆ ಊರ ಕಡೆಯಿಂದ ಕಟ್ಟು ರೊಟ್ಟಿ ಕಟ್ಕೊಂಬಂದಿದ್ದೆವು. ಬರೀ ಇವಾಗ ಏನೇನು ಊಟ ಮಾಡ್ತೇವೆ ತೋರಿಸ್ತೀನಿ ರೀ. ಜೊತೆಗೆ ಇದು ಯಾವಾಗ ಭೀ ನಾವು ಜಾರ್ ತೊಗೊಂಡೇ ಇರ್ತೀವಿ ರೀ ಸಂಗಟ. ಅಂದ್ರೆ ಎಲ್ಲಿಗಾರ ಹೋದ್ರೆ ಅಂದ್ರೆ ನಮಗೆ ನೀರು ಕುಡ್ಲಿಕ್ಕೆ ಅದು ಅನುಕೂಲ ಆಗ್ತದೆ ಅಂತೇಳಿ. ಅದು ಯಾಕೋ ನನ್ನ ಮೊಬೈಲ್ ಒಂದು ಪ್ರಾಬ್ಲಮ್ ಹೊಂಟಿತ್ತು ರೀ. ಹಂಗೆ ಕರ್ ನಾನು ವಿಡಿಯೋ ಮಾಡೋದಾದ್ಮೇಲೆ ಕೊರ ಆವಾಜ್ ಹೊಂಟಿತ್ತು. ಅದಕ್ಕೆ ವಾಯ್ಸ್ ಓವರ್ ಹಾಕ್ಲಿಕ್ಕೆ. ಸೀದಾ ಕುಂದ್ರು ಏ ವಿಜಿ, ಸೀದಾ ಕುಂದ್ರು. ಕಟ್ಟಿ ರೊಟ್ಟಿ ರೀ ಮತ್ತು ಗಟ್ಟಿ ಬೇಳೆ ಅನ್ನ ತಂದಿದ್ದೆವು. ಜಾಸ್ತಿ ಏನು ತರ್ಲಕ್ಕೆ ಹೋಗಿಲ್ಲ. ಊಟ ಮಾಡ್ತೀವಿ ನಾವು ಅಂತ ಅಂದ್ಕೊಂಡಿದ್ರೆ ಹೊಲ್ದಾಗ ಹಂಗೇನು ಇದ್ದಿಲ್ಲ ರೀ. ಹಾಗಾಗಿ ಮಮ್ಮಿ ಒಂದು ಸ್ವಲ್ಪ ವೈರ್ ಇರ್ಲಕ್ಕ ಅಂತ ಹೇಳಕ್ಕೆ ಅನ್ನ ಗಟ್ಟಿ ಬೇಳೆ ರೊಟ್ಟಿ ಕೊಟ್ಟು ಕಳಿಸಿದ್ರಿ. ಅದಕ್ಕೆ ಊಟ ಮಾಡ್ಕೋ ತಂಪು ಗಾಳಿಯಾಗ ನೋಡ್ರಿ ಒಳಗೆ ತಣ್ಣಗಂದ್ರೆ ತಣ್ಣಗೆ ಗಾಳಿ ಬಿಡ್ಲಕತ್ತಿತ್ತು. ನಮ್ಮ ಇಜ್ಜು ಅಂತ ಮಮ್ಮಿ ನಂಗೆ ಅನ್ನ ಬೇಳೆ ಸಾಕಂತಂದನು. ತೊಗರಿ ನೋಡ್ರಿ ಹಂಗೆಲ್ಲ ತಂಪು ಗಾಳಿಯಾಗ ಹರಿಯಾಡ್ಲಕತ್ತ ನೋಡ್ರಿ. ಊಟ ಮಾಡಿದೆವ್ರಿ ಮಸ್ತಾಗಿ. ಹಾಗೆ ನೀರು ತಂದಿದ್ದೇವಲ್ಲ ರೀ, ಜಾರ ಗ್ಲಾಸ್ ತಂದಿದ್ದಿಲ್ಲ. ಹಾಗಾಗಿ ಏನು ಇದ್ದಿದ್ದಿಲ್ಲ ನೀರು ಕುಡ್ಲಿಕ್ಕೂ. ಹಂಗೆ ಕುಡ್ರಿ ಅಂತೇಳಿ ನಮ್ಮ ಪಪ್ಪ ಹಂಗೆ ಕುಡಿತೀನಿ ಅಂತೇಳಿ ಪಿಲ್ಲು ಅಂದಳು. ಆಕೆ ಜಾರ್ ಹಿಡ್ದೆ ನೀರು ಕುಡ್ಲಕತ್ತೀವಿ ನೋಡ್ರಿ ಎಲ್ಲರೂ. ಊಟ ಆಯ್ತು ರೀ. ಈಗ ಊಟ ಮಾಡಿದ್ದೇವ್ರಿ. ಈಗ ವಡಪಾವ್ ತಿನ್ಲಕತ್ತೀವಿ ನೋಡ್ರಿ. ವಡಪಾವ್ ತೊಗೊಂಡಿದ್ದೇವೆ. ಮೊದಲು ಊಟ ಮಾಡಿದೆವು. ಈಗ ವಡಪಾವ್ ತಿನ್ಲತ್ತೀವಿ ಎಲ್ಲರೂ. ವಡಪಾವ್ ತಿನ್ನಂಬರಿ. ಗೊತ್ತಿಲ್ಲ ನೋಡೋರಿಗೆ. ಹೆಂಗಾದ್ರೆ ಮಸ್ತ್ ವಾತಾವರಣ, ಹಳ್ಳಿ ವಾತಾವರಣ ಹೊಲ್ದಾಗ. ಅವಾಗ ಬರ್ತಿರ್ತೀವಿ ರೀ. ಜಾಸ್ತಿ ಇಲ್ಲ ಹಿಂಗೆ ಎಲ್ಲಿಗಾರ ಹೋದೇವಂದ್ರೆ ಹೊಲ್ದಾಗ ಕೂತು ಊಟ ಮಾಡ್ತೀವಿ. ಭಾಳ ಚಲೋ ಅನಿಸ್ತದ. ಮಳೆ ಒಂದು ಹೊಂಟಿಲ್ಲ ರೀ, ಅದು ಚಲೋ ಅದ. ಹೊಲ್ದಾಗ ಕೂತು ಊಟ ಮಾಡ್ತೀವಿ, ಭಾಳ ಚಲೋ ಅನಿಸ್ತದೆ ಹೊಲ್ದಾಗ. ಯಾರ್ದೇನೋ ಹೊಲ ಗೊತ್ತಿಲ್ಲ, ಯಾರ್ದೇನೋ ಗೊತ್ತಿಲ್ಲ ಹೊಲ. गरम समोसा
ನೋಡ್ರಿ ಹಾಂ ಗುಡ್ಡಿ ಏರಕತ್ತಾರ ನೋಡ್ರಿ. ಊಟ ಎಲ್ಲ ಮಸ್ತ್ ಆಗ್ಯಾದ್ರಿ. ಒಂದು ಸ್ವಲ್ಪ ಕುಂತಿದ್ದೆ ಓದ್ತೀವಿ ನಾವು, ಈಗ ಲೇಟ್ ಆಗ್ಲತ್ತದ ನಮ್ಗರೆ. ಭಾರಿ ಖುಷಿ ಆಯ್ತು. ಯಾರ್ಯಾರಿಗೆಲ್ಲ ಹೊಲ್ದಾಗ ಊಟ ಮಾಡೋದಿರ್ತದ ಅವರು ಕಮೆಂಟ್ ಹಾಕ್ರಿ, ಯಾರಿಗೆ ಇಷ್ಟ ಆಗ್ತದ. ಸೌಕಾಸ ಯಾರು ಸೌಕಾಸ್ ನೋಡ್ರಿ ಒಬ್ರು ಸೌಕಾಸ್ರು ಸೌಕಾಸ ಮುಳ್ಳವನ ಕಲರ್ ಗುಡ್ಡ ಗುಡ್ಡ ಏನತ್ತೀರಿ ನಿಜವಾಗ್ಲೂ ನಾವು ಇಡ್ರೆ ಫ್ರೆಂಡ್ಸ. ಜಸ್ಟ್ ಮನೆ ಬಂದಿದ್ದಾರೆ ಎಲ್ಲ ಯಜಮಾನ್ರು ತೆಗ್ದಿರ್ಲತ್ತಾರ, ದುಕಾನ್ ಓಪನಿಂಗ್ ಮಾಡ್ಯಾರ ಅವರು. ಅದೆಲ್ಲ ಚಪ್ಪಲಿ ಕಸ ಹೊಡ್ಕೊಂಡ್ರೆ ಅದಿಷ್ಟಿಟ್ರೆ ನಮ್ಮನೆ ಹಾಲಕ್ಕೆ ನೋಡ್ಬೇಕ್ರಿ ನೀವು. ಭಾಳ ಡೇಂಜರ್ ಆಗ್ಬಿಟ್ಟದ. ಈಚೆ ಬತ್ತ ನೋಡ್ರಿ ಎಲ್ಲೆಲ್ಲ ಹೆಂಗೆಲ್ಲ ಒಕ್ಕಟ್ಟು ಇಲಿಗಳಮ್ಮು ನೋಡ್ರಿ. ಅದೆಲ್ಲ ಕ್ಲೀನ್ ಮಾಡ್ಕೊತೀನಿ ರೀ. ಇವಾಗ ಬಂದೀನಿ ರೀ, ನೀರು ಒಂದು ಬಂದ ಅಂತರದಾಗ ಅಲ್ಲಿ ಮಗಳಿಗೆ ನೀರು ತುಂಬಕ್ಕೆ ಹಚ್ಚೀನಿ. ಕೆಲಸ ಮಾಡ್ಕೊತೀನಿ ರೀ ಇಷ್ಟೆಲ್ಲ ಪಟ್ ಪಟ್. ಏನು ಕೇಳ್ಕೊಬೇಡ ಕಂಡಂಗೆ ಈಚೆ ಬತ್ತಲ್ಲ ಯಾವ ಮಾಡ್ಯವ್ರು. ನಾವು ಊರಿಗೆ ಬರುತ್ತಾನೆ ಡಬ್ಬಗಳು ಬಿಡಿಸಿ ಎಲ್ಲ ಬಿಡಿಸ್ಬಿಟ್ಟವ್ರಿ. ಅದೆಲ್ಲ ಬ್ಯಾಗ್ನಿಂದೆಲ್ಲ ತೆಗಿಬೇಕು, ತೆಗೆದು ಪಟ್ 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 ಕೆಲಸ ಮಾಡ್ಕೊತೀನಿ ರೀ. ಈಗ ಯಾವುದು ಸಾಮಾನುಗಳು ತೆಗಿಬೇಕು ರೀ, ಎಲ್ಲ ಮಾಡಿ ತೆಗಿಬೇಕು. ಡೇಂಜರ್ ಆಗ್ಬಿಟ್ಟದ. ಬಟ್ಟೆ ಮಾಡಿಸ್ತೀನಿ ರೀ ಮೊದಲ ಬಟ್ಟೆಗಳು ನೀರ್ಮದಾಗ ಹಾಕಿ ಕಸ ಹೊಡೆದು ಬಟ್ಟೆ ಒಗಿತೀನಿ ರೀ. ಇನ್ನು ಕೆಲ್ಸಕ್ಕೆ ಹೋಗ್ಬೇಕ್ರಿ. ಅಡುಗೆ ಮಾಡಕ್ಕೆ ಬಾ ಅಂತೀವ ಚಂದ ನೋಡಿ ಹೋಗ್ಬೇಕ್ರಿ. ಹಾಯ್ ಫ್ರೆಂಡ್ಸ್, ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ನಾನು. ನಾವು ಊರಿಗೆ ಹೋಗಿದ್ದೀವಿ ರೀ, 3 ದಿವಸ ಮನೆಯಾಗಿದ್ದಿತ್ತಿಲ್ಲ. ಈಗ ಬಂದಿದ್ದೇವೆ ನೋಡ್ರಿ. ಬಂದ ಬಳಕೆ ಫುಲ್ ಮನೆಯೆಲ್ಲ ಗಲೀಜು ಮಾಡಿರ್ತೀವಿ ಇಲಿಗಳು. ಲಕ್ಷ್ಮಿ ಕೆಲಸ ಮಾಡ್ಲಾಗತ್ತ ನೋಡ್ರಿ. ಬಟ್ಟೆ ಮಾತ್ರ ಫುಲ್ ಗಲೀಜು ಮಾಡಿರ್ತಾವೆ ಇಲಿಗಳು. ಎಲ್ಲ ಬಟ್ಟೆ ತೆಗೆದು ಒಗಿಲಿಕತ್ತಾಳ. ಭಾಳ ಅಂದ್ರೆ ಭಾಳ ಕಷ್ಟ ಪಡ್ಲಾಗತ್ತಾಳ ಲಕ್ಷ್ಮಿ. ಅದಕ್ಕೆ ನಾನು ಲಕ್ಷ್ಮಿಗೋಸ್ಕರ ಏನೋ ಮಾಡ್ಲಾಗತ್ತೀನಿ. ನಾನು ತೋರಿಸ್ತೀನಿ ಬರ್ರಿ ನಿಮ್ಗೆ ಏನು ಮಾಡ್ಲತ್ತೀನಿ ಅಂತ. ನೋಡ್ರಿ ಇಲ್ಲಿ ಲಕ್ಷ್ಮಿಗೋಸ್ಕರ ಕಡಕ್ ಫ್ರೆಶ್ ಕಾಫಿ ಮಾಡ್ಲತ್ತೀನಿ. ಫ್ರೆಶ್ ಕಾಫಿ ಮಾಡ್ಲಾಗತ್ತೀನಿ ಲಕ್ಷ್ಮಿ ಸಲಕ್ಕೆ. ನೋಡ್ರಿ ಕಾಫಿ. ಕಷ್ಟಪಡ್ಲಿತ್ತಾಳ ಆಕಿನ ಕಷ್ಟ ನನಗೆ ನೋಡೋದಾಗೋದಿಲ್ಲ. 2 ಬಾದ್ಲಿ ಬಟ್ಟೆ ಇವ ನೋಡ್ರಿ. ಅದು ದೊಡ್ಡ ಬಾದ್ಲಿ, ಸಣ್ಣ ಬಾದ್ಲಿ ಒಗ್ದು ಇಡ್ತಾನ. ಇಷ್ಟೆಲ್ಲ ಒಯ್ಬೇಕು ನೋಡ್ರಿ. ಪಾಪ ಸಂಸಾರದಾಗ ಇಷ್ಟು ಕಷ್ಟ ಯಾರಿಗೆ ಬರ್ಬಾರ್ದು ಅಂತ ಕೇಳ್ಕೊತೀನಿ ನಾನಾಯ್ತು. ಪ್ಲೀಸ್ ಯಾರಿಗೆ ಬರ್ಬಾರ್ದು ದೇವ್ರೇ. ಎಲ್ಲರಿಗೂ ಚೆನ್ನಾಗಿ ನೋಡ್ಕೊ ಅಪ್ಪ ದೇವ್ರೇ. ಬಡವ್ರಿಗಂತ ಭಾಳನೇ ಚೆನ್ನಾಗಿ ನೋಡ್ಕೊ. ನಮಗಂತ ದೇವರ ಆಶೀರ್ವಾದದಿಂದ ಚೆನ್ನಾಗೇ ಇದ್ದೀವಿ. ಕಾಫಿ ಮಿಕ್ಸ್ ಮಾಡ್ಲತ್ತೀನಿ ಫ್ರೆಂಡ್ಸ್. ಸ್ಟ್ರಾಂಗ್ ಕಾಫಿ ಮಾಡಿದ್ ನೋಡ್ರಿ. ಲಕ್ಷ್ಮಿ ಫ್ರೆಶ್ ಆಗಿ ಪಕ್ಕದ ಮನೆಯವ್ರದ್ವಿ ಬಟ್ಟೆ ಒಗಿಬೇಕು ಈಗ. ಮಂದಿ ಬಟ್ಟೆ ಒಗಿತೀರಿ ನಮ್ಮ ಮನೆ ವಾಜಿಗೆ ಅಂತರದ ಮಂದಿ ಬಟ್ಟೆ ಒಗಿಲ್ರಿ. ಮದತ್ ಮಾಡ್ತಾವ, ಹೆಲ್ಪ್ ಮಾಡ್ತಾವ ಪಕ್ಕದ ಮನೆಯವ್ರಿಗೆ. ನೋಡ್ರಿ ಫ್ರೆಂಡ್ಸ, ಈಜೆ ಬತ್ತ ಇಲ್ಲೆಲ್ಲ ಕೂಕು ಉಪ್ಪು ಎಲ್ಲ ಚೆಲ್ಲವ. ಏನೋ ಮನೆ ತೊಳಿಬೇಕ್ರಿ. ಈಗೇನಿಲ್ಲ ಬಟ್ಟೆ ಬಂಡೆ ಮಾಡ್ಬೇಕು, ಯಾಕಂದ್ರೆ ಏನೋ ಕೆಲ್ಸ ಹೋಗೋದ್ರ ನಾವಾಗ. ನಮ್ಮ ಗಣೇಶ ವಾಹನ ನೋಡ್ರಿ ಹೆಂಗ್ ಮಾಡೈತಿ ಎಲ್ಲ ಮನೆಯೆಲ್ಲ. ಆಮೇಲೆ ಬಂದ್ ಹೋಗಿ ತೊಳಿತೀನಿ. ಈಚಾ ಬತ್ತ ಅಂತ ಕರಿತಾರತ್ ನೋಡ್ರಿ, ನಮಗ್ ಗೊತ್ತಿಲ್ಲ. ಈಚಾ ಬಾತ ನಾವೇ ಈಚೆ ಬತ್ತ ಕರಿತೀವಿ. ಓಕೆ ರೀ ಫ್ರೆಂಡ್ಸ, ಕಾಫಿ ಕುಡಿತೇವೆ. ಕಾಫಿ ಕೊಡ್ತಾರೆ ಈಗ ಯಜಮಾನ್ರು. ನೀರು ಕುಡಿತೀನಿ ಮೊದಲು. ಕುಡಿ ಫ್ರೆಂಡ್ಸ್, ಕೆಲ್ಸಿಗೆ ಹೋಗ್ಬಂದು ಯಾಕಂದ್ರೆ ಆ ಮಾಲ್ಕಿನಾಗ ಆರಾಮದಿಲ್ಲ ಅಂತ ಬಾ ಅಂತಂದ್ರೆ ಅಡುಗೆ ಮಾಡಕ್ಕೆ ಅದಕ್ಕೆ ಹೋಗಿದ್ರಿ. ಕೆಲಸ ಮಾಡಿ ಬಂದ್ರಿ. ಬಂದು ಬೆಳಕ ಬಾತ್ರೂಮ್ ತೊಳೆದು ಮಾಡೋದಿತ್ತು. 2-3 ದಿನ ಊರಿಗೆ ಹೋಗಿದ್ದಲ್ರಿ. ಭಾಳ ಅಂದ್ರೆ ಭಾಳ ಗಾಢಾಗಿತ್ತು. ಬಾತ್ರೂಮ್ ಅದೆಲ್ಲ ತೊಳೆದು ಮೈಗೆ ತೊಗೊಂಡು ಬಂದೀನಿ ರೀ. ಎಲ್ಲ ಬಟ್ಟೆಗಳೆಲ್ಲ ಒಗದಕ್ಕೆ ನೋಡ್ರಿ ಫ್ರೆಂಡ್ಸ್. ಹಂಗಾಗಿ ಇದ್ದಿದ್ದಿಲ್ಲ, ಹಂಗೆ ಅದಕ್ಕೆ ನಮ್ಮ ಅಣ್ಣನ ಬಟ್ಟೆನ ಹಾಕೊಂಡೀನಿ ರೀ. ಕಂಡಪಟ್ಟೆ ಹೈರಾಣಾಗಿದ್ದು ಫ್ರೆಂಡ್ಸ್. ಅಲ್ಲಿ 8ಕ್ಕೆ ಬಂದೀನಿ ರೀ ಕೆಲಸ ಮಾಡಿ. ಕ್ರೋಜರ್ನಾಗ ಕರ್ಕೊಂಡು ಹೋಗಿದ್ರು. ಯಾಕೆ ರಾತ್ರಿ ಹೈರಾಣಾಗಿ ಸೈಕಲ್ ಮ್ಯಾಗ ಓದ್ತಿಕ್ರು ಅಂತೇಳಿ ಕರ್ಕೊಂಡು ಹೋಗ್ಬಿಟ್ಟಿದ್ರಿ. ಪಿಲ್ಲಿಗೆ ಬಿಟ್ಟು ಹೋಗಿದ್ರಿ. ಈಗ ಊಟ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಹೊಸು ಆಗ್ಯದ. ದನಿನ ಹಂಗೆ ಕೂತದ್ರಿ. ವಿಜ್ಜು ಊಟ ಮಾಡಿ ಮುಕ್ಕೊಂಡ್ರಿ ಜಲ್ದಿನೇ.
ಇಲ್ಲಿ ತಲೆ ಉರ್ಲಿಕತ್ತ ನೋಡ್ರಿ ಫ್ರೆಂಡ್ಸ. ನಾ ಮಾತಾಡೋದು ನಿಮ್ಗೆ ಕೇಳಿಸಕತ್ತ ಇಲ್ಲೋ ಗೊತ್ತಿಲ್ಲ. ಕಂಡಪಟ್ಟೆ ಹೈರಾಣಾಗಿದ್ರೆ ಅಲ್ಲಿ ನೀವು 2-3 ದಿನ ಕೆಲಸ ಮಾಡಿ ಆ ಕಡೆ ಈ ಕಡೆ ಓಡಾಡಿ ಕೆಲಸ ಮಾಡಿ ಹೈರಾಣಾಗ್ಯದ್ರಿ. ಇವತ್ತು ನಮ್ಮವನು ಕಂಡಪಟ್ಟೆ ಹೈರಾಣಾಗ್ಯದ್ರಿ. ಬಿಸಿ ಅನ್ನ ಉಣ್ಣು ಮುಕ್ಕೋರಿ. ಅಯ್ಯೋ ದೇವ್ರಿ ಫ್ರೆಂಡ್ಸ್, ಇಷ್ಟ ತನಕ ಬಾಂಡೆ ಗಿಂಡೆ ತೊಳೆದ ಜರ ಕಸ ಹೊಡೆದೆಲ್ಲ ಮಾಡಿದ್ರಿ. 10:30 ಆಗ್ಯದ್ರಿ ಫ್ರೆಂಡ್ಸ್. ಕಂಡಪಟ್ಟೆ ನಿದ್ದು ಹೊಂಟದ. ಕೂತಲ್ಲೇ ಕಣ್ಣು ಮುಚ್ಚಕತ್ತಾವ. ಅದಕ್ಕಾಗಿಯೇ ದುಕಾನ್ ಎಲ್ಲ ಬಂದ್ ಮಾಡಿದ್ದೀವಿ ನೋಡ್ರಿ ಫ್ರೆಂಡ್ಸ. ಓಕೆ, ಯಾರ್ಯಾರೆಲ್ಲ ವಿಡಿಯೋ ನೋಡ್ರಿ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ. ನಿದ್ದೆ ಅಂದ್ರೆ ನಿದ್ದೆ ಹೊಂಟದ, ಮನ್ಕೋತಿದ್ದೇವ್ರಿ. ಈಗ ನಿದ್ದೆ ಹೊಂಟದ. ಹುಡುಗರು ಇಲ್ಲಿ ಮುಕ್ಕೊಂಡಾರ ನೋಡ್ರಿ. ಸಮಯ ಎಲ್ಲರಿಗೂ ಒಳ್ಳೇದು ಅನ್ಕೋತಾ ಇರ್ತೀವಿ. ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ. ಮತ್ತೆ ಮುಂದಿನ ಬ್ಲಾಗ್ಗಳು ಸಿಗ್ರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಗುಡ್ ನೈಟ್ ಫ್ರೆಂಡ್ಸ್.